ಬಿಜೆಪಿ ವಕ್ತಾರರು ಕೂಡ ಬಂದಿದ್ದಾರೆ, ಮಾತನಾಡಲಿ ಅವರು. ಮುದ್ರಾಂಕ ದರ ಏರಿಕೆ ಅನಿವಾರ್ಯ, ನೀರಿನ ದರ ಏರಿಕೆ ಅನಿವಾರ್ಯ, ಮರಣ ಜನನ ಪತ್ರ ಶುಲ್ಕ ಏರಿಕೆ ಅನಿವಾರ್ಯ, ಹಾಲಿನ ದರ ಏರಿಕೆ ಅನಿವಾರ್ಯ, ಬಸ್ ದರ ಏರಿಕೆ ಅನಿವಾರ್ಯ. ಅನಿವಾರ್ಯ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ. ಯಾಕೆ ಟೀಕೆ ಮಾಡ್ತೀರಿ ಬಿಜೆಪಿ ಅವರು? ಯಾಕೆ ಟೀಕೆ ಮಾಡ್ತೀರಿ ವಿರೋಧ ಪಕ್ಷದವರು? ಈ ಎಲ್ಲಾ ಟ್ಯಾಕ್ಸ್ಗಳು ಅಂದ್ರೆ ಕರ್ನಾಟಕ ಸರ್ಕಾರ ಏರಿಸಲಿಕ್ಕೆ ಪಾಸಿಬಲ್ ಇರ್ತಕ್ಕಂಥ ಎಲ್ಲಾ ಟ್ಯಾಕ್ಸ್ಗಳು, ದಟ್ ಇಸ್ ಪ್ರಾಪರ್ಟಿ ಟ್ಯಾಕ್ಸ್, ವೆಹಿಕಲ್ ಟ್ಯಾಕ್ಸ್, ಲಿಕರ್ ಟ್ಯಾಕ್ಸ್ ಮತ್ತು ಪೆಟ್ರೋಲ್ ಟ್ಯಾಕ್ಸಸ್, ಹಾಗೆ ಸೇವಾ ಶುಲ್ಕಗಳು, ಹಾಲಿನ ದರದಿಂದ ಹಿಡ್ಕೊಂಡು ಇವತ್ತು ನೀರಿನ ದರದವರೆಗೂ ಎಲ್ಲಾದ್ರ ಮೇಲೆ ಸೇವಾ ಶುಲ್ಕಗಳನ್ನು ಏರಿಸಿರ್ತಕ್ಕಂಥದ್ದು. ಇಷ್ಟೆಲ್ಲ ಕಲೆಕ್ಟ್ ಮಾಡಿದಾಗ 36,500 ಕೋಟಿ ಎಕ್ಸ್ಟ್ರಾ ಸಂದಾಯ ಆಯಿತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. ಜೊತೆಗೆ ಸಾಲ ಅಂತ ಹೇಳಿ ಏನು ಕಳೆದ 2 ಬಡ್ಜೆಟ್ಗಳನ್ನ ಪ್ರೆಸೆಂಟ್ ಮಾಡಿದಂಥ ಸಿದ್ದರಾಮಯ್ಯನವರು ಕರ್ನಾಟಕ ಜನತೆ ಮೇಲೆ 1,92,000 ಕೋಟಿ ಕರ್ನಾಟಕ ರಾಜ್ಯದ ಮೇಲೆ ಸಾಲ ಏರಿಸಿದ್ದಾರೆ. ಇಷ್ಟೆಲ್ಲ ಮಾಡಿ ಒಂದ್ ಕಡೆ ಟ್ಯಾಕ್ಸ್ ಜಾಸ್ತಿ ಮಾಡಿ, ಸೇವಾ ಶುಲ್ಕಗಳನ್ನ ಜಾಸ್ತಿ ಮಾಡಿ, ಜೊತೆಗೆ ನೀವು ಸಾಲನೂ ಏರಿಸಿ, ನೀವು ಯಾವ ಹೊಸ ಯೋಜನೆಗಳನ್ನ ಕೈಗೊಂಡಿದ್ದೀರಾ ಅಂತ ಹೇಳಿ ಸಿದ್ದರಾಮಯ್ಯ ಒಂದು ಲಿಸ್ಟ್ ಮಾಡಿ. ನೀವು ಸಾಲ ಬಿಟ್ಟು ಹೋಗಿದ್ದು ಅಂತಾರ ಅವರು. ಎಲ್ಲ ಡೀಟೇಲ್ ಆಗಿ ಬರ್ತೀನಿ. ಸಾರಿಗೆ ಇಲಾಖೆಗೆ ಬರ್ತೀನಿ. ಈಗ ಸಾರಿಗೆ ಇಲಾಖೆನಲ್ಲಿ ಇವತ್ತು ಆಸ್ ಆಫ್ ಟುಡೇ 7,451 ಕೋಟಿ ರೂಪಾಯಿ ಬಾಕಿ ಇರ್ತಕ್ಕಂಥದ್ದು. ಯಾಕೆ ಹೆಂಗೆ ಅಂತಂದ್ರೆ PF ಮತ್ತು ಗ್ರಾಟ್ಯುಟಿ ಅಂತೇನಿದೆ 2,994 ಕೋಟಿ ಇವ್ರದ್ದು ಬಾಕಿ ಇದೆ ಕೊಡ್ಬೇಕಾಗಿರೋದು. ರಿಟೈರ್ಡ್ ಪೀಪಲ್ ಏನವ್ರದ್ದು. ಒಂದ್ ನಿಮಿಷ ಅಣ್ಣ, ನೀವು ಮಾತಾಡ್ಬೇಕಾದ್ರೆ ಮಾತಾಡಲ್ಲ. ಒಂದ್ ನಿಮಿಷ ದಯವಿಟ್ಟು ಪ್ಲೀಸ್ ರೆಸ್ಪೆಕ್ಟ್ ಕೊಡಿ. ನೀವು ಮಾತಾಡ್ಬೇಕಾದ್ರೆ ಒಂದ್ ನಿಮಿಷ. ನಾನು ಏನ್ ಕೋಟ್ ಮಾಡ್ತೀನಿ ಇಲ್ಲಿ, ಯಾವ್ದೋ ಒಂದು ಪತ್ರಿಕೆಯಲ್ಲಿ ಬಂದಿದಂತ, ನಾನು ಪೇಪರ್ ಹೆಸರು ಹೇಳೋದಿಲ್ಲ ಅಷ್ಟೇ, ಒಂದು ಸ್ಟ್ಯಾಂಡರ್ಡ್ ಪತ್ರಿಕೆ, ತಾವು ರೆಫರ್ ಮಾಡ್ತಕ್ಕಂಥ ಪತ್ರಿಕೆ ಬಂದಿದ್ದನ್ನ ನಾನು ಹೇಳ್ತಾ ಇರ್ತಕ್ಕಂಥ ನಂಬರ್ ಸ್ಪೀಕರ್ ಇಲ್ಲೇ ಇದೆ ನನ್ನ ಹತ್ರನೇ. ಆಮೇಲೆ ರಿಟೈರ್ಡ್ ವರ್ಗ್ ಕೊಡ್ಬೇಕಾಗಿರ್ತಕ್ಕಂಥ 625 ಕೋಟಿ ಕೊಡಬೇಕು. ಈಗ ಕರೆಂಟ್ ಎಂಪ್ಲಾಯೀಸ್ ಬಾಕಿ ಇರ್ತಕ್ಕಂಥದ್ದು 314 ಕೋಟಿ. ಫಿಯಾಲ್ಗೋಸ್ಕರವಾಗಿ 851 ಕೋಟಿ ಕೊಡಬೇಕು. ಸ್ಪೇರ್ ಪಾರ್ಟ್ಸ್ ಅವ್ರಿಗೆ ಬಾಕಿ ಇರ್ತಕ್ಕಂಥದ್ದು 883 ಕೋಟಿ. ಅದಾದ್ಮೇಲೆ ಇವರು ಏನದು ಸಾಲ ಇಂಟ್ರೆಸ್ಟ್ ಏನಿದೆ ಅದು 799 ಕೋಟಿ ಇನ್ನು ಬಾಕಿ ಇದೆ. ಅದರ ಜೊತೆಗೆ ಇನ್ನೊಂದೇನಂದ್ರೆ KSRTC, NWKSRTC, NEKSRTC ಮತ್ತು BMTC ನಲ್ಲಿ ಇವರು ಗ್ಯಾರಂಟಿಗಳ ಹೊರೆ ಏನಿದೆ ಅದು 2,000 ಕೋಟಿ ಇನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ನೀವು ಕರ್ನಾಟಕ ರಾಜ್ಯ ಸರ್ಕಾರ ಕೊಡಬೇಕಾಗಿರೋದು. ಒಂದ್ ನಿಮಿಷ ನಾಗರಾಜ್ ಯಾದವ್ ಅವರೇ, ವಿತ್ ರೆಸ್ಪೆಕ್ಟ್ ನೀವು ಒಂದ್ ನಿಮಿಷ ನಿಮ್ಮ ಅವಧಿ ಬಂದಾಗ ಹೇಳುವಂತೆ 74,703 ಎಂಪ್ಲಾಯೀಸ್ ಏನಿದ್ದಾರೆ ಇವತ್ತು KSRTC ಎಂಪ್ಲಾಯೀಸ್, ಅವರು ಇವರ ನಡವಳಿಕೆಗಳ ಬಗ್ಗೆ ಯಾವ ರೀತಿ ಹೋರಾಟ ಮಾಡ್ಲಿಕ್ಕೆ ಹೊರಟಿದ್ರು, ಅದಾದ್ಮೇಲೆ ಇವರು ಒಂದ್ ಸ್ವಲ್ಪ ಟೈಮ್ ತಗೊಂಡಿದ್ರು. ಒಂದ್ ನಿಮಿಷ ಕನ್ವಿನ್ಸ್ ಹೆಂಗ್ ಮಾಡಿ, ಒಂದ್ ನಿಮಿಷ ಬಂದೆ. ನಾಗರಾಜ್ ಯಾದವ್ ಸ್ಟಾಟಿಸ್ಟಿಕ್ಸ್ ನ ಎಲ್ಲಿ ಹೇಳ್ತಿದ್ದಾರೆ ಅಂದ್ರೆ 24,112 ಬಸ್ ರೂಟ್ಸ್ ಇರೋದು. ಇವತ್ತು ಕರ್ನಾಟಕ ರಾಜ್ಯದ ಕರ್ನಾಟಕ ಸರ್ಕಾರದಲ್ಲಿ 21,151 ಬಸ್ಸಸ್ ಇರೋದು. ಅದಾದ್ಮೇಲೆ ವಿಚಾರ ನಾನು ಪೇಪರ್ ನೋಡ್ಕೊಂಡು ಹೇಳ್ತಾ ಇರೋದು. ಹೇಳಿರಂತೆ ಅಶೋಕ್ ಗೌಡ್ರೆ, ನಿಮ್ಮ ಈ ಸ್ಟಾಟಿಸ್ಟಿಕ್ಸ್ ಗಿಂತ ಜನರಿಗೆ ವರಿ ಆಗಿರೋದು 15% ಹೆಚ್ಚು. ಅದಕ್ಕೆ ಬರ್ತಾ ಇದ್ದೀನಿ. ಅದಾದ್ಮೇಲೆ ಕೆಟ್ಟ ನಿಂತಿರ್ತಕ್ಕಂಥ ಬಸ್ಸುಗಳು ತತ್ಸುಮಾರು 1,950 ಬಸ್ಸುಗಳು ಕೆಟ್ಟ ನಿಂತಿರ್ತಕ್ಕಂಥದ್ದು. ಆ ಬಸ್ಗಳು ರಿಪೇರಿ ಮಾಡ್ಸಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಯಾಕೆ ಅಂತಂದ್ರೆ ಟೈರ್ಸ್ ಹಾಕ್ಸಕ್ ದುಡ್ಡಿಲ್ಲ ಸರ್ಕಾರದಲ್ಲಿ. ಇವತ್ತು ಆಯಿಲ್ ಅಂಡ್ ಗ್ರೀಸ್ ಹಾಕ್ಸಕ್ ದುಡ್ಡಿಲ್ಲ ಜನಗಳಿಗೆ, ಸಿಬ್ಬಂದಿ ಜನಕ್ಕೆ ಸಂಬಳ ಕೊಡಕ್ ದುಡ್ಡಿಲ್ಲ. ಅದಾದ್ಮೇಲೆ ಪೆಟ್ರೋಲ್ ಹಾಕ್ಸಕ್ ದುಡ್ಡಿಲ್ಲ ಸರ್ಕಾರದಲ್ಲಿ. ಇಷ್ಟೆಲ್ಲ ದುಡ್ಡಿಲ್ಲ. ಇವರು 36,000 ಕೋಟಿ ಎಕ್ಸ್ಟ್ರಾ ಕಲೆಕ್ಟ್ ಮಾಡಿದ್ರು. ಜೊತೆಗೆ 1,92,000 ಕೋಟಿ ಸಾಲ ಮಾಡಿದ್ರು. ಆದ್ರೂ ಜನಕ್ಕೆ ಬಸ್ನಲ್ಲಿ ಟೈರ್ ಹಾಕ್ಸಕ್ ದುಡ್ಡಿಲ್ಲ ಮತ್ತು ಫ್ಯೂಯಲ್ ಹಾಕ್ಸಕ್ ದುಡ್ಡಿಲ್ಲ ಅಂದ್ರೆ ಅರ್ಥ ಏನು? ಎಷ್ಟು ಲೂಟ್ ಹೊಡಿತಾರೆ? ಯಾರ ಮನೆಗೆ ಹೋಗ್ತಾ ಇದೆ? ಸೋನಿಯಾ ಗಾಂಧಿ ಮನೆಗ?
ಕೇಳಿಸ್ಕೊಳ್ಳಿ ಉತ್ತರ. ನಿಮ್ಮ ಆವೇಶ ಆಕ್ರೋಶ ಅರ್ಥ ಆಗುತ್ತೆ. ನಿಮ್ಮ ಆಕ್ರೋಶ ಆವೇಶ ನನಗೆ ಅರ್ಥ ಆಗುತ್ತೆ. ನಮ್ಮ ಯಾದವ್ಜಿ ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಜನಕ್ಕೆ ಸಂಬಳ ಕೊಡ್ತಿಲ್ಲ. ಸರ್, ಬಿಜೆಪಿ ವಕ್ತಾರರು ಕೂಡ ಬಂದಿದ್ದಾರೆ, ಮಾತನಾಡಲಿ ಅವರು. ಮುದ್ರಾಂಕ ದರ ಏರಿಕೆ ಅನಿವಾರ್ಯ, ನೀರಿನ ದರ ಏರಿಕೆ ಅನಿವಾರ್ಯ, ಮರಣ ಜನನ ಪತ್ರ ಶುಲ್ಕ ಏರಿಕೆ ಅನಿವಾರ್ಯ, ಹಾಲಿನ ದರ ಏರಿಕೆ ಅನಿವಾರ್ಯ, ಬಸ್ ದರ ಏರಿಕೆ ಅನಿವಾರ್ಯ. ಅನಿವಾರ್ಯ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ. ಯಾಕೆ ಟೀಕೆ ಮಾಡ್ತೀರಿ ಬಿಜೆಪಿ ಅವರು? ಯಾಕೆ ಟೀಕೆ ಮಾಡ್ತೀರಿ ವಿರೋಧ ಪಕ್ಷದವರು? ಈ ಎಲ್ಲಾ ಟ್ಯಾಕ್ಸ್ಗಳು ಅಂದ್ರೆ ಕರ್ನಾಟಕ ಸರ್ಕಾರ ಏರ್ಸ್ಲಿಕ್ಕೆ ಪಾಸಿಬಲ್ ಇರ್ತಕ್ಕಂಥ ಎಲ್ಲಾ ಟ್ಯಾಕ್ಸ್ಗಳು, ಪ್ರಾಪರ್ಟಿ ಟ್ಯಾಕ್ಸ್, ವೆಹಿಕಲ್ ಟ್ಯಾಕ್ಸ್, ಲಿಕರ್ ಟ್ಯಾಕ್ಸ್ ಮತ್ತು ಪೆಟ್ರೋಲ್ ಟ್ಯಾಕ್ಸಸ್, ಹಾಗೆ ಸೇವಾ ಶುಲ್ಕಗಳು, ಹಾಲಿನ ದರದಿಂದ ಹಿಡ್ಕೊಂಡು ಇವತ್ತು ನೀರಿನ ದರದವರೆಗೂ ಎಲ್ಲಾದ್ರ ಮೇಲೆ ಸೇವಾ ಶುಲ್ಕಗಳನ್ನು ಏರಿಸಿರ್ತಕ್ಕಂಥದ್ದು. ಇಷ್ಟೆಲ್ಲ ಕಲೆಕ್ಟ್ ಮಾಡಿದಾಗ 36,500 ಕೋಟಿ ಎಕ್ಸ್ಟ್ರಾ ಸಂದಾಯ ಆಯಿತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. ಜೊತೆಗೆ ಸಾಲ ಅಂತ ಹೇಳಿ ಏನು ಕಳೆದ 2 ಬಡ್ಜೆಟ್ಗಳನ್ನ ಪ್ರೆಸೆಂಟ್ ಮಾಡಿದಂಥ ಸಿದ್ದರಾಮಯ್ಯನವರು ಕರ್ನಾಟಕ ಜನತೆ ಮೇಲೆ 1,92,000 ಕೋಟಿ ಕರ್ನಾಟಕ ರಾಜ್ಯದ ಮೇಲೆ ಸಾಲ ಏರಿಸಿದ್ದಾರೆ. ಇಷ್ಟೆಲ್ಲ ಮಾಡಿ ಒಂದ್ ಕಡೆ ಟ್ಯಾಕ್ಸ್ ಜಾಸ್ತಿ ಮಾಡಿ, ಸೇವಾ ಶುಲ್ಕಗಳನ್ನ ಜಾಸ್ತಿ ಮಾಡಿ, ಜೊತೆಗೆ ನೀವು ಸಾಲನೂ ಏರಿಸಿ, ನೀವು ಯಾವ ಹೊಸ ಯೋಜನೆಗಳನ್ನ ಕೈಗೊಂಡಿದ್ದೀರಾ ಅಂತ ಹೇಳಿ ಸಿದ್ದರಾಮಯ್ಯ ಒಂದು ಲಿಸ್ಟ್ ಮಾಡಿ. ನೀವು ಸಾಲ ಬಿಟ್ಟು ಹೋಗಿದ್ದು ಅಂತಾರ ಅವರು. ಎಲ್ಲ ಡೀಟೇಲ್ ಆಗಿ ಬರ್ತೀನಿ. ಸಾರಿಗೆ ಇಲಾಖೆಗೆ ಬರ್ತೀನಿ. ಈಗ ಸಾರಿಗೆ ಇಲಾಖೆನಲ್ಲಿ ಇವತ್ತು ಆಸ್ ಆಫ್ ಟುಡೇ 7,451 ಕೋಟಿ ರೂಪಾಯಿ ಬಾಕಿ ಇರ್ತಕ್ಕಂಥದ್ದು. ಯಾಕೆ ಹೆಂಗೆ ಅಂತಂದ್ರೆ PF ಮತ್ತು ಗ್ರಾಟ್ಯುಟಿ ಅಂತೇನಿದೆ 2,994 ಕೋಟಿ ಇವ್ರದ್ದು ಬಾಕಿ ಇದೆ ಕೊಡ್ಬೇಕಾಗಿರೋದು. ರಿಟೈರ್ಡ್ ಪೀಪಲ್ ಏನವ್ರದ್ದು, ಒಂದ್ ನಿಮಿಷ ಅಣ್ಣ, ನೀವು ಮಾತಾಡ್ಬೇಕಾದ್ರೆ ಮಾತಾಡಲ್ಲ, ಒಂದ್ ನಿಮಿಷ ದಯವಿಟ್ಟು ಪ್ಲೀಸ್ ರೆಸ್ಪೆಕ್ಟ್ ಕೊಡಿ. ನೀವು ಮಾತಾಡ್ಬೇಕಾದ್ರೆ ಒಂದ್ ನಿಮಿಷ ನಾನು ಏನ್ ಕೋಟ್ ಮಾಡ್ತೀನಿ ಇಲ್ಲಿ, ಯಾವ್ದೋ ಒಂದು ಪತ್ರಿಕೆಯಲ್ಲಿ ಬಂದಿದಂತ, ನಾನು ಪೇಪರ್ ಹೆಸರು ಹೇಳೋದಿಲ್ಲ ಅಷ್ಟೇ, ಒಂದು ಸ್ಟ್ಯಾಂಡರ್ಡ್ ಪತ್ರಿಕೆ, ತಾವು ರೆಫರ್ ಮಾಡ್ತಕ್ಕಂಥ ಪತ್ರಿಕೆ ಬಂದಿದ್ದನ್ನ ನಾನು ಹೇಳ್ತಾ ಇರ್ತಕ್ಕಂಥ ನಂಬರ್ಸ್ ಬೇಕಾದ್ರೆ ಇಲ್ಲೇ ಇದೆ ನನ್ನ ಹತ್ರನೇ. ಆಮೇಲೆ ರಿಟೈರ್ಡ್ ಕೊಡ್ಬೇಕಾಗಿರ್ತಕ್ಕಂಥ 625 ಕೋಟಿ ಕೊಡಬೇಕು. ಈಗ ಕರೆಂಟ್ ಎಂಪ್ಲಾಯೀಸ್ ಬಾಕಿ ಇರ್ತಕ್ಕಂಥದ್ದು 314 ಕೋಟಿ. ಫಿಯಾಲ್ಗೋಸ್ಕರವಾಗಿ 851 ಕೋಟಿ ಕೊಡಬೇಕು. ಸ್ಪೇರ್ ಪಾರ್ಟ್ಸ್ ಅವ್ರಿಗೆ ಬಾಕಿ ಇರ್ತಕ್ಕಂಥದ್ದು 883 ಕೋಟಿ. ಅದಾದ್ಮೇಲೆ ಇವರು ಏನದು ಸಾಲ ಇಂಟ್ರೆಸ್ಟ್ ಏನಿದೆ ಅದು 799 ಕೋಟಿ ಇನ್ನು ಬಾಕಿ ಇದೆ. ಅದರ ಜೊತೆಗೆ ಇನ್ನೊಂದೇನಂದ್ರೆ KSRTC, NW KSRTC, NE KSRTC ಮತ್ತು BMTC ನಲ್ಲಿ ಇವರು ಗ್ಯಾರಂಟಿ